ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಜನರ ಹಿತಕ್ಕಾಗಿ, ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣ ಕಂಕಣ ಯಂತ್ರವನ್ನು ಏನು ರಚನೆಯನ್ನ ಮಾಡಿ ಜನರಿಗಾಗಿ ತರ್ತಾ ಇದ್ದೇವಿ. ಇದಕ್ಕೆ ನಮ್ಮ ಗುರುಗಳ ಒಂದು ಉಪದೇಶವಿದೆ. ಗುರು ವಾಕ್ಯ ಅಂತ ಕರೀತಾರ, ಗುರು ಉಪದೇಶ ಅಂತನೂ ಕರೀತಾರೆ. ಯಾರಲ್ಲಿ ಶ್ರದ್ಧೆ, ಯಾರಲ್ಲಿ ನಂಬಿಕೆ, ಯಾರಲ್ಲಿ ಅಪಾರವಾದ ವಿಶ್ವಾಸವಿದೆಯೋ, ಅಥವಾ ಯಾರು ಈ ಯಂತ್ರ ವಿಧಾನವನ್ನು ಸರಿಯಾಗಿ ತಪ್ಪದೆ ಪಾಲಿಸುತ್ತಾರೋ, ಲವಲೇಶದಷ್ಟು ಕಲ್ಮಶವಿಲ್ಲದೆ ನಂಬಿಕೆಯಿಂದ ಇದನ್ನ ಆಚರಿಸುತ್ತಾರೋ, ಅವರಿಗೆ ಮಾತ್ರ ಈ ಯಂತ್ರವನ್ನ ಕೊಡಿ. ಇದು ಅಮೂಲ್ಯವಾದದ್ದು, ಇದಕ್ಕೆ ಬೆಲೆನೇ ಕಟ್ಟೋಕೆ ಆಗಲ್ಲ. ಹಾಗಾಗಿ ಇದು ವ್ಯರ್ಥವಾಗಬಾರದು, ಇದು ಸಾರ್ಥಕರ ಕೈಗೆ ಹೋಗಬೇಕು. ಹಾಗಾಗಿ ಒಂದು ವಜ್ರದ ಬೆಲೆ ವಜ್ರದ ವ್ಯಾಪಾರಿಗೆ ಮಾತ್ರ ಹೇಗೆ ಗೊತ್ತಿರುತ್ತದೆಯೋ, ಹಾಗೆ ಯಂತ್ರದ ಶಕ್ತಿ ಮತ್ತು ಯಂತ್ರದ ಮಹತ್ವ ಬಹಳ ಅಪಾರವಾಗಿದೆ ಅಂತ ಹೇಳಿ ನಮಗೆ ಗುರುಗಳು ಉಪದೇಶವನ್ನು ಮಾಡಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ನಾವು ಏನ್ ಹೇಳಿಕ್ ಬಯಸ್ತೇವೆ ಅಂದ್ರೆ, ಎಲ್ಲರಿಗೂ ನಾವು ಯಂತ್ರವನ್ನ ಕೊಡೋದಿಲ್ಲ. ಯಾರಲ್ಲಿ ಶ್ರದ್ಧಾ ಭಕ್ತಿ ಇದೆ, ಯಾರಲ್ಲಿ ದೃಢತೆ ಇದೆ, ಅವರಿಗೆ ಮಾತ್ರ ಕೊಡ್ತೇವೆ. ಇಲ್ಲದಿದ್ದರೆ ಸರ್ವತಃ ನಾವು ಕೊಡೋದಿಲ್ಲ. ಹಾಗಾಗಿ ಯಾರಿಗೆ ಇದರ ನಿಜವಾದ ಅವಶ್ಯಕತೆ ಇದೆ, ಯಾರಲ್ಲಿ ಶ್ರದ್ಧಾ ಭಕ್ತಿ ಇದೆ, ಅವರು ಮೊದಲು ಆದ್ಯತೆಗೆ ಬರುತ್ತಾರೆ. ಅವರಿಗೆ ಮಾತ್ರ ನಾವು ಈ ಯಂತ್ರವನ್ನ ವಿತರಣೆ ಮಾಡ್ತೇವೆ. ಅತಿ ಶೀಘ್ರದಲ್ಲಿ ಒಂದು ಶುಭ ದಿನ ನಾವು ಎಲ್ಲ ಯಂತ್ರಗಳಿಗೆ ಧಾನ್ಯಾದಿವಾಸ ಜಲಾದಿವಾಸಗಳನ್ನ ಮಾಡಿ, ಆ ಯಂತ್ರಗಳಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಿಸಿ, ಅದಕ್ಕೆ ಶುದ್ಧೀಕರಣವನ್ನ ಮಾಡಿ, ಆ ಯಂತ್ರದಲ್ಲಿ ಆ ಗಂಧರ್ವ ದೇವತಾ ಅಥವಾ ಆ ಮಹಾಗೌರಿಯನ್ನ ಸ್ಥಾಪಿಸಿ, ಆವಾಹನಿಸಿ, ಅಭಿಮಂತ್ರಿಸಿ, ಅದನ್ನ ನಿಮಗಾಗಿ ಸಿದ್ಧ ಮಾಡಿ ತಯಾರು ಮಾಡಿ ಕೊಡುತ್ತೇವೆ. ಅದು ಆರಂಭವಾಗುತ್ತಿದ್ದಂತೆ ನಾವೆಲ್ಲರಿಗೂ ಇದು ವಿತರಣೆ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡುತ್ತೇವೆ. ದಯವಿಟ್ಟು ಈ ನಮ್ಮ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ನಮ್ಮನ್ನು ಸಂಪರ್ಕಿಸಬೇಕಾಗಿ ಎಲ್ಲರಲ್ಲಿ ಪ್ರಾರ್ಥನೆ. ಧನ್ಯವಾದ. ನಮಸ್ಕಾರ.